ನಾನ್ ರೆಸಿಡೆಂಟ್ ಇಂಡಿಯನ್ ಅವರು ಭಾರತ ದೇಶದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೆ ಆಗುತ್ತೆ. ಈಗ ನೀವೊಂದು 5 ವರ್ಷ ಕೆಲ್ಸಕ್ಕೆ ಹೋಗಿದ್ದೀರಿ, ವಾಪಸ್ ಆ ದೇಶದಲ್ಲಿ ನಿಮ್ಗೆ ಹಣ ಆ ದೇಶಕ್ಕೆ ವಾಪಸ್ ಬೇಡ, ಅಲ್ಲಿ ಮನೆಗಿರೆ ಮಾಡಿ ಸೆಟ್ಲ್ ಆಗಲ್ಲ, 5 ವರ್ಷ ಬಿಟ್ಟು ವಾಪಸ್ ಬರ್ತೀರಿ ಅಂತ ಆದ್ರೆ ನೀವು NRE ಓಪನ್ ಮಾಡ್ಬೇಕಂತಿಲ್ಲ. ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಂತಿದ್ರೆ KYC ನೋ ಯುವರ್ ಕಸ್ಟಮರ್ಸ್ ಮುಖ್ಯ. 5-6 ವರ್ಷದಲ್ಲಿ ಅಲ್ಲಿ ಹಣ ವಾಪಸ್ ಬೇಕಂತಿದ್ರೆ ಹೈ ರಿಸ್ಕ್ ಇಕ್ವಿಟಿ ಫಂಡ್ ಅಲ್ಲಿ ನೀವು ದುಡ್ಡು ಹಾಕ್ಬೋದು. ಮಾಡರೇಟ್ ರಿಸ್ಕ್ ಹೈಬ್ರಿಡ್ ಫಂಡ್ಸ್ ಬರ್ತವೆ, ಅದ್ರಲ್ಲಿ ಹಣ ಹಾಕಿ KYC ಮಾಡಿದ ನಂತರ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಮ್ಯೂಚುವಲ್ ಫಂಡ್ ಪ್ಲಾಟ್ಫಾರ್ಮ್ ಮೂಲಕ ಟ್ರಾನ್ಸಾಕ್ಷನ್ ಮಾಡ್ಲಿಕ್ಕೆ ಆಗುತ್ತೆ. ಪ್ರತಿ ಶುಕ್ರವಾರ ನಿಮಗೆ ನಿಮ್ಮ ರಿಪೋರ್ಟ್ ಕಳಿಸಿ ಕೊಡ್ತೀವಿ. ನಮ್ಮ ಆ್ಯಪ್ ಇದೆ, ನೀವು ಡೌನ್ಲೋಡ್ ಮಾಡ್ಕೊಂಡು ನಿಮ್ಮ ಡೇಟಾ ನೋಡ್ಕೊಳ್ಳಿಕ್ಕೆ ಆಗುತ್ತೆ. ಕಾಲ್ ಅವೇ ಯು ಕ್ಯಾನ್ ಆಕ್ಸೆಸ್ ಅಸ್. ವಾಟ್ಸ್ಆಪ್ ಅಲ್ಲಿ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು, ಗೂಗಲ್ ಮೀಟ್ ಮಾಡ್ಬೋದು. ಡಾಲರ್ ಅಥವಾ ಬೇರೆ ಕರೆನ್ಸಿಯಿಂದ ಇಂಡಿಯನ್ ಕರೆನ್ಸಿ ಕನ್ವರ್ಟ್ ಮಾಡಿ ಮತ್ತೆ ಪುನಃ ಬೇರೆ ಕರೆನ್ಸಿ ಕನ್ವರ್ಟ್ ಮಾಡುವಾಗ ನಿಮ್ಗೊಂದಷ್ಟು ಕನ್ವರ್ಷನ್ ಚಾರ್ಜ್ ಕಟ್ಟಾಗುತ್ತೆ. ಹೌದು ಅಲ್ವಾ? ಅದ್ರ ಬದಲು ನೀವು ಸೀದಾ ಡಾಲರ್ ಮೂಲಕ ಸಿಂಗಲ್ ಕರೆನ್ಸಿಯಲ್ಲಿ ಇನ್ವೆಸ್ಟ್ ಮಾಡುವ ಆಪ್ಷನ್ಸ್ ಇವಾಗ ಬಂದಿದ್ದಾವೆ. ಫ್ರೆಂಡಿಗೆ ಒಂದು ಕಾರ್, ಅವ ಕಷ್ಟದಲ್ಲಿದ್ದಾನೆ, ಸೇಲ್ ಮಾಡ್ತೀರಿ ಅಂದ್ರೆ ನೀವು ಡಿಸ್ಕೌಂಟ್ ಅಲ್ಲಿ ಸಿಕ್ಕತ್ತೆ ಅಂತ ತಗೊಳ್ತೀರಿ. ಲಾಂಗ್ ಟರ್ಮ್ ಅಲ್ಲಿ ದುಡ್ಡು ಮಾಡ್ಲಿಕ್ಕೆ ಆಗತ್ತೆ ಅಂತ ನಿಮಗೆ ಗೊತ್ತಿದೆ, ಬಟ್ ಬಿದ್ದು ಕೂಡ ನೀವು ಲವಲವ ಅನ್ನೋದು ಯಾಕೆ? ಕರೆಕ್ಟಾ? ಆಲೋಚನೆಯ ಪ್ರಾಬ್ಲಮ್ ಅದು. ಕರೆಕ್ಟ್. ಪ್ರಿಯ ವೀಕ್ಷಕರೇ ನಮಸ್ಕಾರ. ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ, ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ. ಇದು ಹೆಗ್ಗದ್ದೆ ಸ್ಟುಡಿಯೋ. ವೀಕ್ಷಕರೇ, ನಮ್ಮ ವಾಹಿನಿಯಲ್ಲಿ ಮ್ಯೂಚುವಲ್ ಫಂಡ್ ಬಗ್ಗೆ, SIP ಬಗ್ಗೆ, ನಿಮಗೆ ಈ ವಿಚಾರದ ಬಗ್ಗೆ ಏನೇ ಪ್ರಶ್ನೆಗಳಿದ್ರು ಬರೀರಿ, ನಿಮ್ಮ ಪ್ರಶ್ನೆಗಳಿಗೆ ಆನ್ಸರ್ ಕೊಡ್ತೀನಿ ಅಂತ ನಾನು ಹಿಂದಿನ ಕಾರ್ಯಕ್ರಮದಲ್ಲೂ ಕೂಡ ಹೇಳಿದ್ದೆ. ಅನೇಕರು ಪ್ರಶ್ನೆಗಳನ್ನ ಬರೆದಿದ್ರಿ, ಕಮೆಂಟ್ ಬಾಕ್ಸ್ ಅನ್ನು ನಾನು ಓದ್ತಾ ಇದ್ದೆ. ಅದರಲ್ಲಿ ಸುಮಾರು ಪ್ರಶ್ನೆಗಳನ್ನ ನಾನು ಈಗಾಗಲೇ ಹೆಕ್ಕಿ ತೆಗೆದು ಆರಾ ಫೈನಾನ್ಷಿಯಲ್ ಸರ್ವಿಸ್ನ ಫೌಂಡರ್ ಆಗಿರುವಂತಹ ಶ್ರೀಧರ್ ಭಟ್ ಅವರಿಂದ ಮಾಹಿತಿ ಕೊಡುವ ಪ್ರಯತ್ನವನ್ನು ಮಾಡಿದ್ದೀನಿ. ಸೊ ಇವತ್ತು ಕೂಡ ನನ್ನ ಹತ್ರ ಒಂದಿಷ್ಟು ಪ್ರಶ್ನೆಗಳಿದೆ. ಇಲ್ಲಿ ನೋಡಿ, ಇಷ್ಟು ಪ್ರಶ್ನೆಗಳಿದೆ. ಸೊ ಇದರಲ್ಲಿ ಒಂದೆರಡನ್ನ ಅವ್ರ ಹತ್ರ ಈ ಎಪಿಸೋಡಲ್ಲಿ ಕೇಳಿ ಆನ್ಸರನ್ನು ಪಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. 2004ರಿಂದ ಇಂಡಸ್ಟ್ರಿಯಲ್ಲಿ ಅವರು ಕೆಲಸವನ್ನು ಮಾಡ್ತಿದ್ದಾರೆ. 2009ರಿಂದ ತಮ್ಮದೇ ಆಗಿರುವಂತಹ ಆರಾ ಫೈನಾನ್ಷಿಯಲ್ ಸರ್ವಿಸಸ್ನ ಪ್ರಾರಂಭಿಸಿ ಬೆಂಗಳೂರು ಮತ್ತು ಉಜಿರೆಯಲ್ಲಿ ಅನೇಕರಿಗೆ ಇದು ಮಾರ್ಗದರ್ಶನವನ್ನು ಕೊಡ್ತಾ ಇದೆ, ಇನ್ವೆಸ್ಟ್ ಮಾಡೋದಕ್ಕೆ ಹೆಲ್ಪ್ ಕೂಡ ಮಾಡ್ತಾ ಇದೆ. ಸರಿಸುಮಾರು 600 ಕೋಟಿಗೂ ಅಧಿಕ ಮೊತ್ತ ಈ ಒಂದು ಸಂಸ್ಥೆಯಿಂದ ಹೂಡಿಕೆ ಕೂಡ ಆಗಿದೆ ಅಂತ ಹೇಳ್ಬೋದು. ಅದೊಂದು ಹೆಮ್ಮೆಯ ವಿಚಾರ. ಇವತ್ತು ನನ್ನ ಜೊತೆಗೆ ಫೌಂಡರ್ ಆರಾ ಫೈನಾನ್ಷಿಯಲ್ ಸರ್ವಿಸ್ನ ಫೌಂಡರ್ ಆಗಿರುವಂತಹ ಶ್ರೀಧರ್ ಭಟ್ ಅವರು ಇದ್ದಾರೆ. ಬನ್ನಿ, ನಿಮ್ಮೆಲ್ಲರ ಪರವಾಗಿ ಅವರನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಸರ್. ಕಾರ್ಯಕ್ರಮಕ್ಕೆ ನಮಸ್ಕಾರ. ಸರಿಸುಮಾರು 2-2.5 ಸಾವಿರ ಕಸ್ಟಮರ್ ನಿಮ್ಮ ಹತ್ರ ಇದ್ರು. ನಮ್ಮ ಕಾರ್ಯಕ್ರಮ ಆದ ನಂತರದಲ್ಲಿ ಒಂದು 3,000ಕ್ಕೂ ಅಧಿಕ ಆಯ್ತು ಅಂತ ಹೇಳ್ಬೋದು. ಅದೊಂದು ಹೆಮ್ಮೆಯ ವಿಚಾರ ನಮಗೆ. ಸೊ ಎಲ್ಲಾ ಬಗೆಯ ಪೀಪಲ್ಸ್ಗಳು ನಮ್ಮ ಕಾರ್ಯಕ್ರಮವನ್ನು ನೋಡ್ತಾರೆ. ಅದು ಯಂಗ್ಸ್ಟರ್ಸ್ ಇರ್ಬೋದು, ಏಜ್ ಆಗಿರೋರು ಇರ್ಬೋದು. ಹೂಡಿಕೆ ಅನ್ನೋದು ಯಾರನ್ನು ಬಿಡೋದಿಲ್ಲ. ಸೊ ನಾನು ಮಾಡಬೇಕು ಅನ್ನೋದು ಇರಾದೆಗಳು ಎಲ್ರಿಗೂ ಇದ್ದೇ ಇರುತ್ತೆ. ಸೊ ಈಗ NRI ನಾನ್ ರೆಸಿಡೆಂಟ್ ಇಂಡಿಯನ್ಸ್ ಬಗ್ಗೆ ನಾನು ಮಾತಾಡಬೇಕು ಇವತ್ತು ಅಂತ ಅನ್ಕೊಂತೀನಿ. ಯಾಕಂದ್ರೆ ಅವರು ಕೂಡ ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಅನ್ಕೊಂಡಿರ್ತಾರಲ್ಲ, ಸೊ ಅವರಿಗೂ ಹೆಲ್ಪ್ ಆಗಬಹುದು ಅನ್ನುವ ಇರಾದೆಯಲ್ಲಿ ಈ ಪ್ರಶ್ನೆಯನ್ನು ಕೇಳ್ತಾ ಇದ್ದೀನಿ ಸರ್. ಇವರು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬಹುದಾ, ಮತ್ತೆ ಅದ್ರ ಬಗ್ಗೆ ಒಂದು ಸ್ವಲ್ಪ ಹೆಚ್ಚಿನ ಮಾಹಿತಿಯನ್ನು ನಮ್ಮ ವಾಹಿನಿಯಲ್ಲಿ ನೀವು ಕೊಡಬಹುದಾ ಅಂತ? ಖಂಡಿತ. ನಾನು ನಿಮ್ಮ ಕಳೆದ ವಿಡಿಯೋದಲ್ಲಿ ಹೇಳಿದಾಗೆ ನಮ್ಮ ಕನ್ನಡಿಗರು ಎಲ್ಲೆಲ್ಲ ಹೋಗಿದ್ದಾರೆ ಅಂತ ನಮ್ಗೆ ಇನ್ನೊಂದು ರೌಂಡ್ ಕ್ಲಾರಿಫಿಕೇಶನ್ ಸಿಕ್ಕಿದೆ ನಿಮ್ಮ ಚಾನಲ್ ಮಾಡಿದ್ಮೇಲೆ. ಎಲ್ಲ ಕಡೆ ಯುರೋಪ್ ಇಂದ ಹಿಡಿದು ಈಸ್ಟ್ ಏಷ್ಯಾ, ವೆಸ್ಟ್ ಏಷ್ಯಾ ಎಲ್ಲ ಕಡೆಯಿಂದ ಕಾಂಟ್ಯಾಕ್ಟ್ ಮಾಡಿದ್ದಾರೆ. ಎಲ್ಲರೂ ಇನ್ವೆಸ್ಟ್ ಮಾಡಿಲ್ಲ, ಇನ್ಫಾರ್ಮೇಶನ್ ತಗೊಂಡು ಹೋಗಿದ್ದಾರೆ, ಲೋಕಲ್ ಇನ್ವೆಸ್ಟ್ ಮಾಡಿದ್ದಾರೆ. ವಿ ಆರ್ ಥ್ಯಾಂಕ್ಫುಲ್ ಟು ಯುವರ್ ಚಾನಲ್, ನೋ ಡೌಟ್, ನೋ ಆರ್ಗ್ಯುಮೆಂಟ್. ಒಳ್ಳೇದಾದ್ರೆ ಹೇಳ್ಬೇಕು ಸರ್. ಎಲ್ಲ ಕೆಲವರು ಹೇಳಲ್ಲ, ಕ್ರಿಟಿಕ್ಸ್ ಮಾತ್ರ ಮಾಡ್ತಾರೆ. ಒಳ್ಳೇದು ಹೇಳಿಕೆ ಅಂತಂದ್ರೆ ಹೌದು ಅಲ್ವಾ, ಹೇಳ್ಬೇಕು, ಹಂಚಿಕೊಳ್ಳಿ, ನಮಗೂ ಒಂಥರ ಖುಷಿ ಆಗುತ್ತೆ, ಗ್ರಾಟಿಟ್ಯೂಡ್ ಇರ್ಬೇಕಂತ ಹೇಳ್ತೀವಿ. ಆಯ್ತಾ? ನಿಮ್ಮ ಕ್ವಶನ್ಗೆ ಆನ್ಸರ್, ನಾನ್ ರೆಸಿಡೆಂಟ್ ಇಂಡಿಯನ್ ಅವರು ಭಾರತ ದೇಶದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೆ ಆಗುತ್ತೆ. ಗೊತ್ತಾಯ್ತಾ? ಅವರು 2 ತರದ ಸೇವಿಂಗ್ಸ್ ಅಕೌಂಟ್ ಅನ್ನ ಹೊಂದಿರ್ತಾರೆ. ಒಂದು NRE ನಾನ್ ರೆಸಿಡೆಂಟ್ ಎಕ್ಸ್ಟರ್ನಲ್, ಇನ್ನೊಂದು NRO ನಾನ್ ರೆಸಿಡೆಂಟ್ ಆರ್ಡಿನರಿ. 2 ತರದ ಅಕೌಂಟ್ ಅನ್ನ ಹೊಂದಿರ್ತಾರೆ. ಕೆಲವರು NRO ಮಾತ್ರ ಇರುತ್ತೆ. NRO ಅಂದ್ರೆ ಏನು? ನಮ್ಮ ದೇಶದಲ್ಲಿರುವ ಇಲ್ಲಿಯ ಹಣ ಏನೆಲ್ಲ ಇರುತ್ತೆ, ಅವ್ರದ್ದು ರೆಂಟ್ ಬರ್ತಾ ಇರ್ಬೋದು, ಗಿಫ್ಟ್ ಬಂದಿರಬಹುದು, ದೇಶ ಬಿಟ್ಟು ಹೋಗುವವರೆಗೆ ಇಲ್ಲೇನೋ ಕರೆಕ್ಷನ್ ಆಗಿರುವ ಹಣವನ್ನು ಅದ್ರಲ್ಲಿ ಇಟ್ಟು ಹೋಗಿರ್ತಾರೆ. ನಾನ್ ರೆಸಿಡೆಂಟ್ ಆರ್ಡಿನರಿ. NRE ಅಂದ್ರೆ ನಾನ್ ರೆಸಿಡೆಂಟ್ ಎಕ್ಸ್ಟರ್ನಲ್. ನೀವು ಯಾವ ದೇಶದಲ್ಲಿ ಕೆಲಸ ಮಾಡ್ತೀರೋ ಆ ದೇಶದಿಂದ ಈ ಅಕೌಂಟ್ಗೆ ನೀವು ಹಣ ಕಳಿಸ್ತೀವಿ. ಮುಂದೆ ಯಾವುದೋ ಒಂದು ದಿವಸ ನಿಮ್ಗೆ ಆ ಹಣ ಬೇರೆ ಯಾವುದೋ ಕರೆನ್ಸಿಗೆ ಆಟೋಮೆಟಿಕ್ ಆಗಿ ಕನ್ವರ್ಟ್ ಆಗಿ ವಾಪಸ್ ಬೇಕು. ಆವಾಗ ಆ ಹಣವನ್ನ ನಾನ್ ರೆಸಿಡೆಂಟ್ ಎಕ್ಸ್ಟರ್ನಲ್ ಹಾಕೋದು ಒಳ್ಳೇದು. ಈಗ ನೀವೊಂದು 5 ವರ್ಷ ಕೆಲ್ಸಕ್ಕೆ ಹೋಗಿದ್ದೀರಿ, ವಾಪಸ್ ಆ ದೇಶದಲ್ಲಿ ನಿಮ್ಗೆ ಆ ಹಣ ಆ ದೇಶಕ್ಕೆ ವಾಪಸ್ ಬೇಡ, ಅಲ್ಲಿ ಮನೆಗಿರೆ ಮಾಡಿ ಸೆಟ್ಲ್ ಆಗಲ್ಲ, 5 ವರ್ಷ ಬಿಟ್ಟು ವಾಪಸ್ ಬರ್ತೀರಿ ಅಂತ ಆದ್ರೆ ನೀವು NRE ಓಪನ್ ಮಾಡ್ಬೇಕಂತಿಲ್ಲ.
ಓಕೆ NRO ಮಾಡಿದ್ರು ಸಾಕು. ಓಕೆ ಅದ್ರಲ್ಲಿ ನೀವು ಇಂಡಿಯನ್ ಹಣವು ಹಾಕ್ಲಿಕ್ಕೆ ಆಗುತ್ತೆ. ಬೇರೆ ದೇಶದ ಕರೆನ್ಸಿನೂ ಕೂಡ ಇದಕ್ಕೆ ಹಾಕಿದ್ರೆ ಇಂಡಿಯನ್ ರೂಪಿಗೆ ಆವತ್ತಿನ ರೇಟಲ್ಲಿ ಕನ್ವರ್ಟ್ ಆಗಿ ಬಂದು ಕೂತ್ಕೊಳ್ಳುತ್ತೆ. ಗೊತ್ತಾಯ್ತಲ್ವಾ? NRO ಅಕೌಂಟ್ ಒಂದು ಸಾಕು, ಎರಡನ್ನೂ ಮಾಡ್ಬೋದು. ಪರ್ಪಸ್ ನಿಮ್ಗೆ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಓಕೆ ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಂತಿದ್ರೆ KYC ನೋ ಯುವರ್ ಕಸ್ಟಮರ್ಸ್ ಮುಖ್ಯ. ನೋ ಯುವರ್ ಕಸ್ಟಮರ್ ಅಂತ ಹೇಳ್ತಾರೆ, ಅದನ್ನ ಮಾಡಬೇಕು. ನೀವು NRI ಆದ್ರಿಂದಾಗಿ ನಿಮಗೆ ಆಧಾರ್ ಮ್ಯಾಂಡೇಟರಿ ಅಲ್ಲ. ಗೊತ್ತಾಯ್ತಲ್ವಾ? ನಿಮ್ಮ ಇಂಡಿಯನ್ ಒಂದು ಅಡ್ರೆಸ್ ಪ್ರೂಫ್, ನಿಮ್ದು NRO ಅಕೌಂಟ್ ಇದು ಚೆಕ್ ಕರೆಕ್ಟ್ ಆಗಿರ್ಬೇಕು, ಸ್ಪೆಲ್ಲಿಂಗ್ಗಳೆಲ್ಲ ಕರೆಕ್ಟ್ ಇರಬೇಕು, ಪ್ಯಾನ್ ಕಾರ್ಡ್ ಕಾಪಿ, ಇಂಡಿಯನ್ ಅಡ್ರೆಸ್ ಪ್ರೂಫ್, ಮತ್ತೆ ನೀವು ಯಾವ ದೇಶದಲ್ಲಿ ಇರ್ತೀರೋ ಅಲ್ಲಿಯ ಅಡ್ರೆಸ್ ಪ್ರೂಫ್, ಮತ್ತೆ ಪ್ರತಿ ದೇಶದಲ್ಲೂ ನಮ್ಮಲ್ಲಿ ಪ್ಯಾನ್ ಇದ್ದಾಗೆ ಆ ದೇಶದೊಂದು ಟ್ಯಾಕ್ಸ್ ಐಡೆಂಟಿಫಿಕೇಶನ್ ನಂಬರ್ ಇರುತ್ತೆ, ಅದಕ್ಕೆ ಸಂಬಂಧಪಟ್ಟಾಗಿದ್ದು ಒಂದು ಕಾರ್ಡ್, ಅದ್ರ ಕಾಪಿ, ಇದನ್ನೆಲ್ಲ ಕರೆಕ್ಟ್ ಆಗಿ ನೀವು ಪ್ರೊವೈಡ್ ಮಾಡಿದ್ರೆ ನಿಮ್ಮ KYC ಆಗುತ್ತೆ. KYC ಆದ ನಂತರ ನಿಮ್ದು ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಮ್ಯೂಚುವಲ್ ಫಂಡ್ ಪ್ಲಾಟ್ಫಾರ್ಮ್ ಅಲ್ಲಿ ನಿಮ್ದು ಅಕೌಂಟ್ ಓಪನ್ ಆಗುತ್ತೆ. ಅದು ಆದ ನಂತರ ನೀವು ನಮ್ಮ ಈಗ ರುಟೀನ್ ಇಲ್ಲಿ ಇಂಡಿಯಾದಲ್ಲಿ ಹೆಂಗೆ ಇನ್ವೆಸ್ಟ್ ಮಾಡ್ತೀರಿ, ನಿಮ್ಮ ಫಿನಾನ್ಷಿಯಲ್ ಪ್ಲಾನಿಂಗ್ ಮಾಡ್ಬೇಕು. ಮತ್ತೆ ಪುನಃ ನೀವೀಗ ಬೇರೆ ದೇಶದಲ್ಲಿ ಇದ್ದೀರಿ, ಕೆಲಸ ಮಾಡ್ತಾ ಇದ್ದೀರಿ, ಅಲ್ಲಿ ಕೆಲಸ ಇಲ್ಲದೆ ನಿಮ್ಗೆ 3 ವರ್ಷ ಇರ್ಲಿಕ್ಕೆ ಆಗಲ್ಲ. ಯಾಕಂದ್ರೆ ಒಂದು ಪರ್ಟಿಕ್ಯುಲರ್ ಕೆಲಸದ ಮೇಲೆ ವಿಸದಲ್ಲಿ ಹೋಗಿರ್ತೀರಿ ನೀವು. ಎಷ್ಟು 3 ತಿಂಗಳು 6 ತಿಂಗಳು 1 ವರ್ಷಕ್ಕೋ ಬೇಕಾಗೋ ಖರ್ಚಿನ ದುಡ್ಡನ್ನು ಅಲ್ಲಿ ಇಟ್ಕೊಳ್ಳಿ. ಇಂಡಿಯಾದಲ್ಲಿ ಏನು ಖರ್ಚಿಗೆ ಬೇಕಾಗತ್ತೆ ಹಣವನ್ನ ಒಂದೇ ಅಲ್ಲಿ ಇಟ್ಕೊಳ್ಳಿ, ಇಲ್ಲ ಇಲ್ಲಿ FDನೋ RDನೋ ಏನಾದರೂ ಮಾಡಿ ಇಟ್ಕೊಳ್ಳಿ. ನಿಮ್ಮ ಮೀಡಿಯಂ ಟರ್ಮ್ ಗೋಲ್ ಮತ್ತೆ ನಿಮ್ಮ ಲಾಂಗ್ ಟರ್ಮ್ ಗೋಲ್, ಒಂದು 30-35 ವರ್ಷದವರಿಗೆ ಮೀಡಿಯಂ ಟರ್ಮ್ ಗೋಲ್ಸ್ ಬೇರೆ, 25-28 ವರ್ಷದವ್ರದ್ದು ಮೀಡಿಯಂ ಟರ್ಮ್ಸ್ ಗೋಲ್ ಬೇರೆ. ಲಾಂಗ್ ಟರ್ಮ್ ಗೋಲ್ ಎಲ್ಲರದ್ದು ಒಂದೇ, ಫಿನಾನ್ಷಿಯಲ್ ಇಂಡಿಪೆಂಡೆನ್ಸ್, ಕ್ವಾಲಿಟಿ ರಿಟೈರ್ಮೆಂಟ್, ಮಕ್ಕಳ ಎಜುಕೇಶನ್, ಊರಲ್ಲಿ ಒಂದು ಮನೆ ಕಟ್ಟೋದು, ಇದೇ ಅಲ್ವಾ ಸ್ಟ್ಯಾಂಡರ್ಡ್ ಗೋಲ್ ತಾನೆ. ದೇವಸ್ಥಾನಕ್ಕೆ ಹೋಗೋದು, ತಿರುಗಾಡೋದು, ಫಾರಿನ್ ಟ್ರಿಪ್, ಕಾರ್ ತಗೊಳ್ಳೋದು, ಇದೆಲ್ಲ ಪ್ಯಾಕೇಜ್ ಇಂಡಿಯನ್ಸ್ ಗೋಲ್ಸ್ ಇದ್ದೇ ಇರುತ್ತೆ. ಸೊ ಲಾಂಗ್ ಟರ್ಮ್ ಗೋಲ್ಸ್ಗೆ ಹೆಚ್ಚು ಕಡಿಮೆ ಪ್ರಾಡಕ್ಟ್ಸ್ ಎಲ್ಲ ಸೇಮ್ ಇರುತ್ತೆ. ಅಂಡ್ ಟೈಮ್ ಹೊರಿಜಾನ್ ಒಂದು 8, 10, 12 ವರ್ಷ ಇಟ್ಕೊಂಡ್ ಬರ್ಬೇಕು. ಮೀಡಿಯಂ ಟರ್ಮಿಗೆ ಒಂದು 5-6 ವರ್ಷದ ಟೈಮ್ ಇಟ್ಕೊಂಡು ಬನ್ನಿ. FDಗಿಂತ ಸ್ವಲ್ಪ ಜಾಸ್ತಿ ವರ್ಕೌಟ್ ಆಗುತ್ತೆ. FD ಮಾಡಬೇಡಿ ಅಂತ ಹೇಳಿದಲ್ಲ, ಕಂಪೇರ್ ಮಾಡ್ತಾ ಇಲ್ಲ, ಉದಾಹರಣೆಗೆ ಹೇಳಿರೋದು ನಾನು ನಿಮಗೆ. 5-6 ವರ್ಷದಲ್ಲಿ ನಿಮ್ಗೆ ಅಲ್ಲಿ ಹಣ ವಾಪಸ್ ಬೇಕಂತಿದ್ರೆ ಹೈ ರಿಸ್ಕ್ ಇಕ್ವಿಟಿ ಫಂಡ್ ಅಲ್ಲಿ ನೀವು ದುಡ್ಡು ಹಾಕ್ಬಿಡಿ. ಮಾಡರೇಟ್ ರಿಸ್ಕ್ ಹೈಬ್ರಿಡ್ ಫಂಡ್ಸ್ ಬರ್ತವೆ, ಅದ್ರಲ್ಲಿ ಹಣ ಹಾಕಿ ರಿಸ್ಕ್ ಅಡ್ಜಸ್ಟೆಡ್ ರಿಟರ್ನ್ಸ್ ಕೊಡ್ತವೆ, ಟ್ಯಾಕ್ಸ್ ಎಫಿಷಿಯಂಟ್ ಇರ್ತವೆ. ಅದ್ರಲ್ಲಿ ನೀವು SIP ಸ್ಟಾರ್ಟ್ ಮಾಡಬಹುದು, ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೆ ಆಗುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್ ಇಸ್ ರಿಲೇಟೆಡ್ ಟು ಟ್ಯಾಕ್ಸ್. ನೀವೀಗ ನಮ್ಮ ದೇಶದಲ್ಲಿರಿ ಅಥವಾ ಬೇರೆ ದೇಶದಲ್ಲಿರಿ, ಯು ಆರ್ ಎ ಸಿಟಿಸನ್ ಆಫ್ ಇಂಡಿಯಾ. ನಿಮ್ಮ ಮೊಮ್ಮಕ್ಕಳವರೆಗೂ ಕೂಡ ಪರ್ಸನ್ ಆಫ್ ಇಂಡಿಯನ್ ಒರಿಜಿನ್ ಅಂತ ಕಾರ್ಡ್ ಇಶ್ಯೂ ಮಾಡ್ತಾರೆ. ಟ್ಯಾಕ್ಸ್ ಟ್ರೀಟ್ಮೆಂಟ್ ಈಸ್ ಸೇಮ್. ಇವತ್ತು ಇನ್ವೆಸ್ಟ್ಮೆಂಟ್ ಮಾಡಿ ವಿದಿನ್ 365 ಡೇಸ್ ವಿಡ್ರಾ ಮಾಡಿದ್ರೆ ಅದನ್ನ ಶಾರ್ಟ್ ಟರ್ಮ್ ಅಂತ ಹೇಳ್ತಾರೆ. ಟ್ಯಾಕ್ಸ್ ಲಯಬಿಲಿಟಿ ಬೇರೆ. ಇವತ್ತಿನ ಪ್ರೆಸೆಂಟ್ ರೆಕಾರ್ಡಿಂಗ್ ಡೇಟ್ ಅಲ್ಲಿ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ ಬಂದು ಅರೌಂಡ್ 20% ಇದೆ. ಆಫ್ಟರ್ 1 year, ಆಫ್ಟರ್ 365 ಡೇಸ್ ಇನ್ವೆಸ್ಟ್ ಮಾಡಿ 365 ಡೇಸ್ ನಂತರ ವಿಡ್ರಾ ಮಾಡಿದ್ರೆ ಟ್ಯಾಕ್ಸ್ ಲಯಬಿಲಿಟಿ ಬಂದು 12.5% ಇದೆ. ಇದು ಇವತ್ತಿಗೆ. 5 ವರ್ಷ ಬಿಟ್ಟು ನೋಡಿ, ನೀವು ಆವತ್ತು ಹಿಂಗೆ ಹೇಳಿದ್ರೆ ಅಂತ ತಿಳ್ಕೊಬೇಡಿ, ನಮ್ಮನ್ನ ಚೇಂಜ್ ಆಗ್ಬೋದು, ಕಮ್ಮಿ ಆಗ್ಬೋದು, ಜಾಸ್ತಿ ಆಗ್ಬೋದು. ಗೊತ್ತಾಯ್ತಲ್ವಾ? ಇಟ್ಕೊಳ್ಬೇಡಿ. ಸೊ ಪ್ಲಾನಿಂಗ್ ಅನ್ನೊಂದು ಕರೆಕ್ಟ್ ಆಗಿ ಮಾಡ್ಕೊಳ್ಳಿ. ಎಕ್ಸ್ಪೆನ್ಸ್ ರೇಷಿಯೋ ಇಂಡಿಯಾ ಇಸ್ ವೆರಿ ಎಫಿಷಿಯಂಟ್. ನೀವು ನಿಮ್ಮ ಲಾಂಗ್ ಟರ್ಮ್ ಗೋಲಿಗೆ ನೀವು ಬೇರೆ ದೇಶದಲ್ಲಿ ಇದ್ದರೆ ಆ ದೇಶದಲ್ಲಿ ನಿಮ್ಗೆ ಒಳ್ಳೆ ಲೈಫ್ ಇನ್ಶೂರೆನ್ಸ್ ಸಿಗ್ತವೆ, ಟರ್ಮ್ ಪಾಲಿಸಿಗಳು ಸಿಗ್ತವೆ, ಅದನ್ನು ತಗೊಳ್ಳಿ. ಇಲ್ಲಿ ಇಂಡಿಯಾದಲ್ಲಿ ಬಂದು ಇನ್ಶೂರೆನ್ಸ್ ತಗೊಂಡು ನಿಮಗೆ ಹಣದಿಂದ ಹಣ ಮಾಡ್ಲಿಕ್ಕೆ ಆಗತ್ತೆ ಅಂತ ಯಾರಾದರೂ ಹೇಳಿದರೆ ಯು ಹ್ಯಾವ್ ಟು ರೀಥಿಂಕ್. ಸ್ವಲ್ಪ ಆಲೋಚನೆ ಮಾಡಿ ಹಣ ಹಾಕಿ. ನಾನು ಇನ್ಶೂರೆನ್ಸ್ ಇಂಡಸ್ಟ್ರಿ ಮೀಸಲ್ ಮಾಡ್ತಾ ಇಲ್ಲ, ಬಟ್ ಮ್ಯೂಚುವಲ್ ಫಂಡ್ಸ್ ನಿಮಗೆ ಟ್ಯಾಕ್ಸ್ ಅಡ್ಜಸ್ಟೆಡ್, ರಿಸ್ಕ್ ಅಡ್ಜಸ್ಟೆಡ್ ರಿಟರ್ನ್ಸ್ ವಿತ್ ವೆರಿ ಲೋ ಕಾಸ್ಟ್. ಇವತ್ತಿನ ದಿವಸದಲ್ಲಿ ಒಂದು ಲಾರ್ಜ್ ಕ್ಯಾಪ್ ಫಂಡ್ ಒಂದು 20,000 ಕೋಟಿಗಿಂತ ಜಾಸ್ತಿ AUM ಇರೋ ಫಂಡ್ ಅಲ್ಲಿ ನೀವು ದುಡ್ಡು ಹಾಕಿದ್ರೆ ನಿಮ್ಮ ಎಕ್ಸ್ಪೆನ್ಸ್ ರೇಷಿಯೋ 1.25%. ಅದ್ರಲ್ಲಿ 1% ನಮಗೆ ಕಮಿಷನ್ ಬರುತ್ತೆ. ಸ್ವಲ್ಪ ಸಣ್ಣ ಸೈಜಿನ ಸ್ಕೀಮ್ ಅಲ್ಲಿ ಚೂರು ಎಕ್ಸ್ಪೆನ್ಸ್ ರೇಷಿಯೋ ಜಾಸ್ತಿ ಇರುತ್ತೆ, ನಮಗೊಂಚೂರು ಕಮಿಷನ್ ಜಾಸ್ತಿ ಬರುತ್ತೆ. ಅದು ಬಿಟ್ರೆ ನಾನು ಆ ಫಂಡ್ ಅಲ್ಲಿ ಜಾಸ್ತಿ ಈ ಫಂಡ್ ಅಲ್ಲಿ ಜಾಸ್ತಿ ಅಂತ ಮಾಡ್ಲಿಕ್ಕೆ ಆಗಲ್ಲ. ಗೊತ್ತಾಯ್ತಲ್ವಾ? ಸೊ ಸಿಂಪಲ್, ನಿಮ್ಮ ಕ್ವಶನ್ಗೆ ಕ್ರಿಸ್ಟಲ್ ಆನ್ಸರ್ ಅಂದ್ರೆ NRIs ಕ್ಯಾನ್ ಇನ್ವೆಸ್ಟ್. KYC ಆಗಬೇಕು. NRE ಮತ್ತೆ NRO ಅಕೌಂಟ್ ಅಥವಾ ಓನ್ಲಿ NRO ಅಕೌಂಟ್ ಅಥವಾ ಓನ್ಲಿ NRE ಅಕೌಂಟ್ ಇದ್ರೂ ಮಾಡ್ಲಿಕ್ಕೆ ಆಗುತ್ತೆ. KYC ಮಾಡಿದ ನಂತರ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಮ್ಯೂಚುವಲ್ ಫಂಡ್ ಪ್ಲಾಟ್ಫಾರ್ಮ್ ಮೂಲಕ ಟ್ರಾನ್ಸಾಕ್ಷನ್ ಮಾಡ್ಲಿಕ್ಕೆ ಆಗುತ್ತೆ. ಪ್ರತಿ ಶುಕ್ರವಾರ ನಿಮಗೆ ನಿಮ್ಮ ರಿಪೋರ್ಟ್ ಕಳಿಸಿ ಕೊಡ್ತೀವಿ. ನಮ್ಮ ಆ್ಯಪ್ ಇದೆ, ನೀವು ಡೌನ್ಲೋಡ್ ಮಾಡ್ಕೊಂಡು ನಿಮ್ಮ ಡೇಟಾ ನೋಡ್ಕೊಳ್ಳಿಕ್ಕೆ ಆಗುತ್ತೆ. ಕಾಲ್ ಅವೇ ಯು ಕ್ಯಾನ್ ಆಕ್ಸೆಸ್ ಅಸ್. ವಾಟ್ಸ್ಆ್ಯಪ್ ಅಲ್ಲಿ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು, ಗೂಗಲ್ ಮೀಟ್ ಮಾಡ್ಬೋದು, ಇನ್ವೆಸ್ಟ್ ಮಾಡ್ಲಿಕ್ಕೆ ಆಗುತ್ತೆ. ಇದು ಅಲ್ಲದೇನೆ ಇನ್ನೊಂದು ಪಾಯಿಂಟ್ ಹೇಳಿಬಿಡ್ತೀನಿ. ಇವಾಗ ನಮ್ಮದೊಂದು ಗಿಫ್ಟ್ ಸಿಟಿ ಅಂತ ಬಂದಿದೆ ಗುಜರಾತ್ ಅಲ್ಲಿ. ಗಿಫ್ಟ್ ಸಿಟಿ ಕಾನ್ಸೆಪ್ಟ್ ಅಂತ ಇದೆ. ಈಗ ಟೇಕ್ ಎನ್ ಎಕ್ಸಾಂಪಲ್, ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ, ಕರೆಕ್ಟ್ ಅರ್ಥ ಮಾಡ್ಕೊಳ್ಳಿ. ಅವರು ವಾಪಸ್ ಬರೋ ಲಕ್ಷಣ ಕಾಣಲ್ಲ, ಅಲ್ಲೇ ಮನೆಗೆ ಮಾಡಿ ಸೆಟ್ಲ್ ಆಗಿದ್ದಾರೆ, ಬಟ್ ಇಂಡಿಯಾದಲ್ಲಿ ಇನ್ವೆಸ್ಟ್ ಮಾಡಬೇಕು. ಅವರಿಗೆ ಈ ಕರೆನ್ಸಿ ಡಿಪ್ರಿಸಿಯೇಷನ್ ರಿಸ್ಕ್, ಇಂಡಿಯನ್ ರುಪಿ ವೀಕ್ ಆಗ್ತಾ ಇರುತ್ತೆ 2-3%. ಅಲ್ಲಿಯ ಹಣವನ್ನ
ಡಾಲರ್ ಅಥವಾ ಬೇರೆ ಕರೆನ್ಸಿಯಿಂದ ಇಂಡಿಯನ್ ಕರೆನ್ಸಿ ಕನ್ವರ್ಟ್ ಮಾಡಿ ಮತ್ತೆ ಪುನಃ ಬೇರೆ ಕರೆನ್ಸಿ ಕನ್ವರ್ಟ್ ಮಾಡುವಾಗ ನಿಮ್ಗೆ ಒಂದಷ್ಟು ಕನ್ವರ್ಷನ್ ಚಾರ್ಜ್ ಕಟ್ ಆಗುತ್ತೆ. ಹೌದು ಹೌದು ಅಲ್ವಾ? ಅದ್ರ ಬದಲು ನೀವು ಸೀದಾ ಡಾಲರ್ ಮೂಲಕ ಸಿಂಗಲ್ ಕರೆನ್ಸಿಯಲ್ಲಿ ಇನ್ವೆಸ್ಟ್ ಮಾಡುವ ಆಪ್ಷನ್ಸ್ ಇವಾಗ ಬಂದಿದ್ದಾವೆ. ಅದನ್ನ ಗಿಫ್ಟ್ ಸಿಟಿ ಇನ್ವೆಸ್ಟ್ಮೆಂಟ್ ಅಂತ, ಅದ್ರ ಬಗ್ಗೆ ಸಪರೇಟ್ ಆಗಿ ಡೇಟಾ ಕಳಿಸ್ತೀನಿ ಬೇಕಂತಿದ್ರೆ ಬೇಕಾದವರಿಗೆ. ಅದರಲ್ಲಿ ಹೆಚ್ಚು ಕಡಿಮೆ ಮಿನಿಮಮ್ ಇನ್ವೆಸ್ಟ್ಮೆಂಟ್ ಇಸ್ ಅರೌಂಡ್ $1.5 lakh, $1.5 lakh ಮಿನಿಮಮ್ ಇನ್ವೆಸ್ಟ್ಮೆಂಟ್. ಅದ್ರ ಹೆಚ್ಚು ಕಡಿಮೆ ಎಷ್ಟಾಗುತ್ತೆ ಇವತ್ತಿನ ಕನ್ವರ್ಷನ್ ಪ್ರಕಾರ ಅರೌಂಡ್ 1.3 crores ಇನ್ವೆಸ್ಟ್ ಮಾಡ್ಬೋದು. ಅದ್ರದ್ದು ಅನುಕೂಲ ಏನು, ನಿಮಗೆ ಕರೆನ್ಸಿ ಡಿಪ್ರಿಸಿಯೇಷನ್ ರಿಸ್ಕ್ ಇಲ್ಲ, ಕರೆನ್ಸಿ ಕನ್ವರ್ಟ್ ಮಾಡೋ ರಿಸ್ಕ್ ಇಲ್ಲ. ಡಾಲರ್ ಅಲ್ಲಿ ಬರುತ್ತೆ, ಡಾಲರ್ ರೂಪದಲ್ಲಿ ಇನ್ವೆಸ್ಟ್ ಆಗುತ್ತೆ, ಆ ಹಣ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಆಗುತ್ತೆ, ಅಥವಾ ನೀವು ಯಾವ ಪ್ರಾಡಕ್ಟ್ ಸಿಲೆಕ್ಟ್ ಮಾಡ್ತೀರೋ ಆ ಪ್ರಾಡಕ್ಟ್ ಅಲ್ಲಿ ಇನ್ವೆಸ್ಟ್ ಆಗುತ್ತೆ. 8-10 ವರ್ಷ 7 ವರ್ಷ 6 ವರ್ಷದ ನಂತರ ಪ್ರಾಡಕ್ಟ್ ಅರ್ಥ ಮಾಡ್ಕೊಂಡು ಯಾವಾಗ ಬೇಕೋ ವಿಡ್ರಾ ಮಾಡ್ಕೊಂಡು ನೀವು ಹೋಗ್ಬೋದು. ಇಷ್ಟೆಲ್ಲ ಆಪ್ಷನ್ಸ್ ಇದೆ, ಹಣದಿಂದ ಹಣ ಮಾಡ್ಬೋದು ಸರ್. ಎಸ್ ಖಂಡಿತ ಸರ್. ಈಗ ನಮ್ಮ ವೀಕ್ಷಕರೊಬ್ರು ಒಂದು ಪ್ರಶ್ನೆಯನ್ನು ಬರೆದಿದ್ದಾರೆ, ಅದನ್ನ ನಿಮ್ಗೆ ನೇರವಾಗಿ ಕೇಳ್ತೀನಿ ಸರ್. ಈಗ ಸೆಪ್ಟೆಂಬರ್ 2023ರಲ್ಲಿ ಸೆನ್ಸೆಕ್ಸ್ ಅಂದಾಜು 85,000 ಇತ್ತು. ಈಗ ರೈಟ್ ನಾವು ಅದು ತುಂಬಾ ಬಿದ್ದು 75,000ದಿಂದ 76,000 ರೇಂಜ್ ಇದೆ. ಈಗ ಇವರು SIP ಅಲ್ಲಿ ಅವರು ಹಣವನ್ನು ಹೂಡಿಕೆ ಮಾಡಿದ್ದಾರೆ, ಮಾಡಿದವರು 1-1.5 ವರ್ಷದಿಂದ ರಿಟರ್ನ್ಸ್ ನೆಗೆಟಿವ್ ತೋರಿಸ್ತಾ ಇದೆ. ನನಗೆ ಇನ್ವೆಸ್ಟ್ಮೆಂಟ್ ಅನ್ನ ಕಂಟಿನ್ಯೂ ಮಾಡ್ಬೇಕಾ ಅಥವಾ ಸ್ಟಾಪ್ ಮಾಡ್ಲಾ, ನಂಗೆ ಭಯ ಆಗ್ತಾ ಇದೆ, ಏನ್ ಮಾಡ್ಬೇಕೀಗ ನಾನು ಅಂತ ಹೇಳಿ ಒಂದು ಪ್ರಶ್ನೆಯನ್ನು ಬರೆದಿದ್ದಾರೆ. ಅವ್ರಿಗೆ ಏನ್ ಹೇಳೋಕೆ ಇಷ್ಟಪಡ್ತೀರಾ ಸರ್? ಕರೆಕ್ಟ್. ಇದು ಮೋಸ್ಟ್ಲಿ ಆನ್ಸರ್ ಸೇಮ್, ಬಟ್ ಇವರಿಗೆ ಸ್ಪೆಸಿಫಿಕ್ ಆಗಿ ನಾನು ಆನ್ಸರ್ ಕೊಟ್ಬಿಡ್ತೀನಿ. ಯಾಕಂದ್ರೆ ವಿಶೇಷ ಎಂತ ಗೊತ್ತಾ ಶೆಟ್ರೆ, ನಮ್ಮ ಇಂಡಸ್ಟ್ರಿಯಲ್ಲಿ ಓವರ್ ಆಲ್ ಇರೋದೇ ಒಂದು 60-70 ಕ್ವಶನ್, 71ನೇ ಕ್ವಶನ್ ಇಲ್ಲ. ಅದೊಂದು ಪ್ರಾಬ್ಲಮ್ ಏನಂದ್ರೆ ಅದನ್ನ ಅರ್ಥ ಮಾಡ್ಕೊಳ್ಳೋದಿಲ್ಲ ಅಷ್ಟೇ. ತುಂಬಾ ಜನರಿಗೆ ಅದು ಅರ್ಥ ಆಗಲ್ಲ. ದುಡ್ಡು ಬೇಕು, ದುಡ್ಡು ಮಾಡ್ಬೇಕು, ಆ ಕರೆಕ್ಟ್ ಹಾದಿಲಿ ಹೋಗ್ಲಿಕ್ಕೆ ಆಗೋದಿಲ್ಲ. ಅಲ್ಲಿ ಈ ಪ್ರಾಬ್ಲಮ್ ಸ್ಟಾರ್ಟ್ ಆಗೋದು. ಅವರಿಗೆ ಸಿಂಪಲ್ ಆಗಿ ಹೇಳ್ಬೇಕಂತಿದ್ರೆ, ಅವರು ಯಾವುದೇ ಇನ್ವೆಸ್ಟ್ಮೆಂಟ್ ವೆಹಿಕಲ್ ಇರ್ಬೋದು, ಗೋಲ್ಡ್ ಇರ್ಬೋದು, ರಿಯಲ್ ಎಸ್ಟೇಟ್ ಇರ್ಬೋದು, ಈಕ್ವಿಟಿ ಮ್ಯೂಚುವಲ್ ಫಂಡ್ಸ್ ಇರ್ಬೋದು, ವಿಚ್ ಇನ್ವೆಸ್ಟ್ ಇನ್ ಸ್ಟಾಕ್ ಮಾರ್ಕೆಟ್, ಇದು ಮೂರೂ ಕೂಡ ಒಂದು ಇನ್ವೆಸ್ಟ್ಮೆಂಟ್ ಪ್ರಾಡಕ್ಟ್. ಕರೆಕ್ಟ್ ಅಲ್ವಾ? ಸೊ ಇದು ದಿನಾ ಮೇಲೆ ಹೋಗುತ್ತಾ? ಇಲ್ಲ, ದಿನಾ ಮೇಲೆ ಹೋಗೋದು FD ಮಾತ್ರ. ಕರೆಕ್ಟ್ ಅಲ್ವಾ? ಅದಕ್ಕೊಂದು ಕ್ಯಾಪ್ ಹಾಕಿಟ್ಟಿದ್ದಾರೆ. 7% ಮೇಲೆ ಹೋಗುದಿಲ್ಲ, 7% ಮೇಲೆ ಹೋಗೋ ಚಾನ್ಸೇ ಇಲ್ಲ. ಕರೆಕ್ಟ್ ಅಲ್ವಾ? ಕ್ಯಾಪ್, ಬಟ್ ದಿನಾ ಮೇಲೆ ಹೋಗುತ್ತೆ. ನಿಮಗೆ ದಿನಾ ಮೇಲೆ ಹೋಗ್ಬೇಕಂದ್ರೆ FDಗೆ ಹೋಗಿ. ಹೌದು, ನಿಮಗೆ ಇನ್ಫ್ಲೇಷನ್ ಪ್ಲಸ್ ನೀವು ರಿಸ್ಕ್ ತಗೊಂಡದಕ್ಕೆ ಒಂದು ಸ್ವಲ್ಪ ಜಾಸ್ತಿ ರಿಟರ್ನ್ಸ್ ಬೇಕು. ಒಂದು 10, 12, 13% ಲಾಂಗ್ ಟರ್ಮ್ ವರ್ಕೌಟ್ ಆಗ್ಬೇಕಂತಿದ್ರೆ ಈಕ್ವಿಟಿ ಮ್ಯೂಚುವಲ್ ಫಂಡ್ ರೈಟ್ ಆಪ್ಷನ್. ಎಲ್ಲ ಫಂಡ್ಸು ಆಗಲ್ಲ, ಯಾವ ಫಂಡ್ ಏನು ಅಂತ ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟರ್ ಹತ್ರ ಅಥವಾ ನಿಮ್ಮ ಅಡ್ವೈಸರ್ ಹತ್ರ ತಿಳ್ಕೊಂಡು ಮಾಡಿ. ದೇರ್ ಆರ್ ಲಾಟ್ ಆಫ್ ಸ್ಕೀಮ್ಸ್ ವಿಚ್ ಮೆ ನಾಟ್ ಸ್ಯೂಟ್ ಯುವರ್ ರಿಕ್ವೈರ್ಮೆಂಟ್. ಕೆಲವು ಮ್ಯೂಚುವಲ್ ಫಂಡ್ ಪ್ರಾಡಕ್ಟ್ಗಳು ಇದಾವೆ, ಅದು ನಿಮ್ಮ ರಿಕ್ವೈರ್ಮೆಂಟ್ ಸೂಟ್ ಆಗದೆ ಇರ್ಬೋದು. ಸ್ಪೆಸಿಫಿಕ್ ಸೆಕ್ಟರಲ್ ಫಂಡ್ ಇರ್ತವೆ, 5 ವರ್ಷ ರಿಟರ್ನ್ಸ್ 5 times ಮೇಲೆ ಹೋಗಿರ್ಬೋದು, 5 ವರ್ಷ ರಿಟರ್ನ್ಸ್ ನೆಗೆಟಿವ್ ಇರ್ಬೋದು. ನೀವು ಕಡೆ ನಮ್ಮನ್ನು ಹಿಡ್ಕೊಳ್ಬೇಡಿ ಅಂದ್ಕೊಂಡು ನೋಡಿ. ಉದಾಹರಣೆ ಇದೆ, ಹಿಸ್ಟಾರಿಕಲ್ ರಿಟರ್ನ್ಸ್ ನೋಡಿ. ಇನ್ಫ್ರಾಸ್ಟ್ರಕ್ಚರ್ ಫಂಡ್ಸ್ 2007ರಲ್ಲಿ ಹಾಕಿದವರು ಐ ಥಿಂಕ್ 5-6 ವರ್ಷ ಅಷ್ಟೇ ನೋಡಿಲ್ಲ ಅವ್ರು, ಯಾಕಂದ್ರೆ ಸೈಕಲ್ ಚೇಂಜ್ ಆಗುತ್ತೆ. ಫಾರ್ಮಾ ಇವಾಗ ಚೆನ್ನಾಗಿ ಮಾಡ್ತಾ ಇದೆ. 2004ರಿಂದ 14 10 ವರ್ಷದ ರಿಟರ್ನ್ಸ್ ಅರೌಂಡ್ 30% CAGR. 2014ರಲ್ಲಿ ದುಡ್ಡು ಹಾಕಿದವ 2019 ಅಷ್ಟೇ ನೋಡಿಲ್ಲ. ಮಾರ್ಕೆಟ್ ಚೆನ್ನಾಗಿತ್ತು, ಆ ಪರ್ಟಿಕ್ಯುಲರ್ ಸೆಗ್ಮೆಂಟ್ ಕೆಲಸ ಮಾಡಿಲ್ಲ. ಅರ್ಥ ಆಯ್ತಲ್ವಾ? ಕಮಿಂಗ್ ಬ್ಯಾಕ್ ಟು ಯುವರ್ ಕ್ವಶನ್, ಮಾರ್ಕೆಟ್ ಯಾವುದೇ ಪ್ರಾಡಕ್ಟ್ ಇಲ್ಲಿ ಪ್ರೈಸ್ ಮೇಲೆ ಕೆಳಗೆ ಹೋಗ್ತಾ ಇರುತ್ತೆ, ಅದು ಅದರ ನೇಚರ್. ಅದನ್ನು ಅರ್ಥ ಮಾಡಿಕೊಂಡು, ಮತ್ತು ಅದಕ್ಕಿಂತ ಜಾಸ್ತಿ ಏನಂದ್ರೆ ನೀವು SIP ಹಾಕಿದ್ದು ಯಾಕೆ? ಅಟ್ಲೀಸ್ಟ್ ಒಂದು 8-10 ವರ್ಷ ಇನ್ವೆಸ್ಟ್ ಮಾಡ್ತೀರಿ. ಪ್ರತಿ ವರ್ಷ ಸಂಬಳ ಜಾಸ್ತಿ ಆಗ್ತಾ ಹೋದಾಗ SIP ಜಾಸ್ತಿ ಮಾಡ್ತೀನಿ. ಇನ್ ಬಿಟ್ವೀನ್ ಮಾರ್ಕೆಟ್ ಚೆನ್ನಾಗಿದೆ, ಪಾರ್ಷಿಯಲ್ ವಿಡ್ರಾ ಮಾಡ್ಬೋದು, ಮಾಡ್ಲಿಕ್ಕಾಗತ್ತೆ. ನಾನು ನಿಮಗೆ ಕಳೆದ ವಿಡಿಯೋದಲ್ಲಿ ಕೇಳಿದೆ, ಚಿನ್ನದ ರೇಟ್ ಕಡಿಮೆ ಆದರೆ ಬೈ ಮಾಡ್ತೀರಿ, ರಿಯಲ್ ಎಸ್ಟೇಟ್ ರೇಟ್ ಕಡಿಮೆ ಆದರೆ ಬೈ ಮಾಡ್ತೀರಿ. ಫ್ರೆಂಡಿಗೆ ಒಂದು ಕಾರ್, ಅವ ಕಷ್ಟದಲ್ಲಿದ್ದಾನೆ, ಸೇಲ್ ಮಾಡ್ತೀರಿ ಅಂದ್ರೆ ನೀವು ಡಿಸ್ಕೌಂಟಲ್ಲಿ ಸಿಕ್ಕತ್ತೆ ಅಂತ ತಗೊಳ್ತೀರಿ. ಲಾಂಗ್ ಟರ್ಮಲ್ಲಿ ದುಡ್ಡು ಮಾಡ್ಲಿಕ್ಕೆ ಆಗತ್ತೆ ಅಂತ ನಿಮಗೆ ಗೊತ್ತಿದೆ, ಬಟ್ ಬಿದ್ದು ಕೂಡ ನೀವು ಲವಲವ ಅನ್ನೋದು ಯಾಕೆ? ಕರೆಕ್ಟಾ? ಆಲೋಚನೆಯ ಪ್ರಾಬ್ಲಮ್ ಅದು. ಅರ್ಥ ಆಯ್ತಲ್ವಾ? ಬಿದ್ದಾವಾಗ ನೀವು ಫಿನಾನ್ಷಿಯಲ್ ಪ್ಲಾನಿಂಗಿಗೆ ಹೊಂದ್ಕೊಂಡು ನಿಮ್ಮ ಹತ್ರ ಸರ್ಪ್ಲಸ್ ಹಣ ಇದ್ರೆ, ಆ ಅಸೆಟ್ ಕ್ಲಾಸ್ ನೀವು ಮ್ಯಾಚ್ ಆಗೋದಂತ ಆದರೆ ಆ ಪ್ರಾಡಕ್ಟಿಗೆ ಹಣ ಜಾಸ್ತಿ ಹಾಕಿ. ಏನಾಗುತ್ತೆ, ನಿಮಗೆ ಜಾಸ್ತಿ ಯೂನಿಟ್ ಸಿಗುತ್ತೆ. ನೆಕ್ಸ್ಟ್ ಮಾರ್ಕೆಟ್ ರ್ಯಾಲಿ ಬಂದಾವಾಗ ನಿಮ್ಮ CAGR ಏನು ರಿಟರ್ನ್ಸ್ ಬರುತ್ತೆ, ಅದು ಚೆನ್ನಾಗಿ ಬರುತ್ತೆ. ಬಿದ್ದಾವಾಗ ಕ್ಯಾಶ್ ಸರ್ಪ್ಲಸ್ ಇದ್ರೆ ಹಾಕಿ, ಇಲ್ವಾ ಸುಮ್ಮನೆ ಕಂಟಿನ್ಯೂ ಮಾಡ್ಕೊಂಡು ಹೋಗಿ. ಹಿಸ್ಟಾರಿಕಲ್ ರಿಟರ್ನ್ಸ್ ನೋಡಿ ನೀವು ವಿಡ್ರಾ ಮಾಡಿದ್ರೆ ನೀವು ಲೂಸರ್.
ಹೌದು. ಫಿನಾನ್ಷಿಯಲ್ ಪ್ಲಾನಿಂಗ್ ಕರೆಕ್ಟ್ ಆಗಿ ಮಾಡ್ಕೊಂಡು ಆ ಪುಣ್ಯಾತ್ಮ ಬಂದಿದ್ರೆ ಅವನಿಗೆ ಈ ಕ್ವಶನ್ ಹುಡ್ತಿರ್ಲಿಲ್ಲ. ಕರೆಕ್ಟ್. ಮೋಸ್ಟ್ಲಿ ಎಲ್ಲ ವಿಡಿಯೋ ಕೇಳಿ ಮಾಡಿರ್ತಾರೆ. ಕರೆಕ್ಟ್ ಆಗಿ ಎಜುಕೇಟ್ ಮಾಡಬೇಕು. ಎಸ್ ಖಂಡಿತ ಸರ್. ಈಗ ಸ್ವಲ್ಪ ದಿನದ ಹಿಂದೆ RBI ಇಂಟ್ರೆಸ್ಟ್ ರೇಟ್ ಕಡಿಮೆ ಮಾಡ್ತೀನಿ ಅಂತ ಹೇಳಿದ್ದನ್ನ ನಾನು ಓದಿದ್ದೆ. ಮಾಡಿದ್ರಲ್ಲ? ಹೌದು ಮಾಡಿದ್ರು, 25% ಕಡಿಮೆ ಮಾಡಿದ್ರು. ಓದಿದ್ದೆ. ಇದರಿಂದ ಜನಸಾಮಾನ್ಯರಿಗೆ ಏನು ಉಪಯೋಗ, ಏನು ಅನುಕೂಲ ಅನ್ನೋದು ನನಗೆ ಗೊತ್ತಾಗಿಲ್ಲ. ಅದನ್ನ ನಿಮ್ಮಿಂದ ಕೇಳೋಕೆ ಇಷ್ಟಪಡ್ತೀನಿ. ಒಂದು, ಇನ್ನೊಂದು, ಇಂಟ್ರೆಸ್ಟ್ ರೇಟ್ ಕಡಿಮೆ ಮಾಡಿದ್ರೆ ಫಿಕ್ಸ್ಡ್ ಇಂಟ್ರೆಸ್ಟ್ ರೇಟ್ ಕಡಿಮೆ ಆಗುತ್ತೆ ಅನ್ನೋದು ನಂಗೊಂದು ಡೌಟ್ ಇದೆ. ಫಿಕ್ಸ್ಡ್ ಡಿಪಾಸಿಟ್ ಕಡಿಮೆ ಆಗ್ಲೇಬೇಕು, ಏನು ಮಾಡೋಂಗಿಲ್ಲ, ಅದು ಆಗ್ಲೇಬೇಕು. ಇದ್ರ ಬಗ್ಗೆ ನಮ್ಮ ವೀಕ್ಷಕರಿಗೆ ಅರ್ಥ ಆಗುವ ರೀತಿಯಲ್ಲಿ ಒಂಚೂರು ಮಾಹಿತಿಯನ್ನು ಕೊಡಬಹುದಾ? ಖಂಡಿತ ಮಾಡುವ. ಈಗ ನಿಮ್ಗೆ ಫಿಕ್ಸ್ಡ್ ಡಿಪಾಸಿಟ್ ಇಂಟ್ರೆಸ್ಟ್ ರೇಟ್ ಕಡಿಮೆ ಆಗ್ಬಾರ್ದಾ? ಅಲ್ಲ, ಆದ್ರೆ ಲಾಸ್ ಹಾಗೆ. ಈಗ ಇನ್ಫ್ಲೇಷನ್ ಕಡಿಮೆ ಇರಬೇಕು. ಹೌದು. ನೀವು ಲೋನ್ ತಗೊಂಡ್ರೆ ಇಂಟ್ರೆಸ್ಟ್ ರೇಟ್ ಕಡಿಮೆ ಇರಬೇಕು. ನಿಮ್ಮ FD ಗೆ ಇಂಟ್ರೆಸ್ಟ್ ರೇಟ್ ಜಾಸ್ತಿ ಬರಬೇಕು. ಇದು ಮನುಷ್ಯನ ಇದು ನೇಚರ್. ಇಲಾನ್ ಮಸ್ಕ್ ಮಾರ್ಸಿಗೆ ಹೋದ್ರೆ ಅಲ್ಲಿ ಟ್ರೈ ಮಾಡ್ಬೇಕು. ಭೂಮಿಲಿ ಅಂತೂ ಅದಾಗುದಿಲ್ಲ. ಭೂಮಿಲಿ ಸಾಧ್ಯ ಇಲ್ಲ. ಭೂಮಿಲಿ ಇದು ಒಂದಕ್ಕೊಂದು ರಿಲೇಟೆಡ್. ಇನ್ಫ್ಲೇಷನ್ ಜಾಸ್ತಿ ಆದ ಕೂಡಲೇ ಇಂಟ್ರೆಸ್ಟ್ ರೇಟ್ ಜಾಸ್ತಿ ಆಗುತ್ತೆ. ಇನ್ಫ್ಲೇಷನ್ ಮಾತ್ರ ಅಲ್ಲ, ಇನ್ನೊಂದು 10-15 ಬೇರೆ ಬೇರೆ ಕಾರಣಗಳು ಇರ್ತವೆ. ಅಟ್ಲೀಸ್ಟ್ 5 ಕಾರಣ ಅಂತೂ ಪಕ್ಕ ಇದೆ. ಅದನ್ನ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಹೋಗಲ್ಲ, ತುಂಬಾ ಟೈಮ್ ಬೇಕಾಗುತ್ತೆ. ಇನ್ಫ್ಲೇಷನ್ ಮೇಲ್ ಹೋದ ಕೂಡಲೇ, ಡಾಲರ್ ಸ್ಟ್ರಾಂಗ್ ಆದ ಕೂಡಲೇ, ಹೀಗೆ ಬೇರೆ ಬೇರೆ ಕಾರಣಕ್ಕೆ ಇದಾದವಾಗ ಇಂಟ್ರೆಸ್ಟ್ ರೇಟ್ ಮೇಲ್ ಹೋಗಿ ಕೂತ್ಕೊಳತ್ತೆ. ಇಂಡಿಯಾ ಇಂಟ್ರೆಸ್ಟ್ ರೇಟ್ ಮೇಲ್ ಹೋಗಿ 5 ವರ್ಷ ಆಗಿದೆ. 4.25% ಇದ್ದಂತಹ ರೀಪೋ, ಗೊತ್ತಾಯ್ತು? ರೀಪೋ ಅಂದ್ರೆ ಬ್ಯಾಂಕಿಗೆ RBI ಸಾಲ ಕೊಡುದು, ಸಿಂಪಲ್ ಆಯ್ತಲ್ವಾ? ಅದು 4.25 ಇತ್ತು. ಅಲ್ಲಿಂದ ಅದು 6.25 ಹೋಗಿ ಕೂತ್ಕೊಳ್ತು. 5 ವರ್ಷ ಆಯ್ತು. ಬೇರೆ ಬೇರೆ ಕಾರಣಕ್ಕೆ ಅದು ಅಲ್ಲೇ ಕೂತ್ಕೊಂಡಿತ್ತು. ಈಗ ಈ ವರ್ಷದ ಖಾರಿಫ್ ಕ್ರಾಪ್ ಬಂತು, ಅನ್ಈವನ್ ರೈನ್ ಆದರೂ ಕೂಡ ರಿಸರ್ವಾಯರ್ಗಳೆಲ್ಲ ಫುಲ್ ಇದಾವೆ. ಖಾರಿಫ್ ಕ್ರಾಪ್ ಚೆನ್ನಾಗಿ ಬಂತು. ಖಾರಿಫ್ ಅಂದ್ರೆ ನಮ್ಮ ಊರಲ್ಲಿ ನಾವೇನು ಹೇಳ್ತೀವಿ, ಕಾತಿ ಅಂತ ಹೇಳ್ತೀವಿ, ಗೊತ್ತಾಯ್ತಲ್ಲ? ಫಸ್ಟ್ ಕ್ರಾಪ್ ಅಂತ ಹೇಳ್ತೀವಿ, ಗೊತ್ತಾಯ್ತಲ್ಲ? ಅದು ಕ್ರಾಪ್ ಚೆನ್ನಾಗಿ ಬಂದಿದೆ. ಇನ್ಫ್ಲೇಷನ್ ಸ್ವಲ್ಪ ಕಡಿಮೆ ಆಗ್ತಾ ಇದೆ. ರಿಸರ್ವಾಯರ್ ಫುಲ್ ಇದಾವೆ. ಅದರಿಂದಾಗಿ ರಾಬಿ ಕೂಡ ಚೆನ್ನಾಗಿ ಬರುತ್ತೆ. ಫುಡ್ ಇನ್ಫ್ಲೇಷನ್ ಕಡಿಮೆ ಆಗ್ತಾ ಹೋದ ಹಾಗೇನೆ ಇಂಟ್ರೆಸ್ಟ್ ರೇಟ್ ರೀಪೋ ಕಡಿಮೆ ಮಾಡ್ತಾ ಬರ್ತಾರೆ. ಅನ್ಲೆಸ್ ಇಲ್ಲ ಯುದ್ಧ ಸ್ಟಾರ್ಟ್ ಆಯ್ತು, ಮತ್ತೆ ಪುನಃ ಡಾಲರ್ ಸ್ಟ್ರಾಂಗ್ ಆಯ್ತು, ಆವಾಗ ಅವರಿಗೆ ರೀಪೋ ಕಡಿಮೆ ಮಾಡ್ಲಿಕ್ಕೆ ಆಗಲ್ಲ. ಇನ್ಫ್ಲೇಷನ್ ಕಡಿಮೆ ಇದ್ರೂ ಕೂಡ ರೀಪೋ ಕಡಿಮೆ ಮಾಡ್ಲಿಕ್ಕೆ ಆಗಲ್ಲ. ಯಾಕಂದ್ರೆ ಅದು ಡಾಲರ್ ಪ್ರೆಷರ್, ಅದು ಬಿಡಿ, ಟಾಪಿಕ್ ಇಲ್ಲಿ ಬೇಡ ಇವತ್ತು, ಅರ್ಥ ಆಯ್ತಲ್ವಾ? ಸೊ ಇಂಟ್ರೆಸ್ಟ್ ರೇಟ್ ಕಡಿಮೆ ಆದ ಕೂಡಲೇ ನಿಮ್ಮ ಹೊಸ FD ಮೇಲೂ ಇಂಟ್ರೆಸ್ಟ್ ರೇಟ್ ಕಡಿಮೆ ಆಗುತ್ತೆ. ಎಕ್ಸಿಸ್ಟಿಂಗ್ FD ಚೇಂಜ್ ಆಗಲ್ಲ. ಹೊಸ FD ನೀವು ಮಾಡ್ಲಿಕ್ಕೆ ಹೋದಾಗ 3 ತಿಂಗಳು 6 ತಿಂಗಳು ಹೊಸ FD ಮಾಡ್ಲಿಕ್ಕೆ ಹೋದಾಗ ಇಂಟ್ರೆಸ್ಟ್ ರೇಟ್ ಕಡಿಮೆ ಆಗುತ್ತೆ. ನಿಮ್ದು ಹೌಸಿಂಗ್ ಲೋನ್, ಪರ್ಸನಲ್ ಲೋನ್, ಕಾರ್ ಲೋನ್, LRD ಎಲ್ಲ ಮಾಡಿರ್ತೀರಲ್ಲ, ಅದರದ್ದು ಇಂಟ್ರೆಸ್ಟ್ ರೇಟ್ ಕಡಿಮೆ ಆಗ್ತಾ ಹೋಗುತ್ತೆ. ಇಂಟ್ರೆಸ್ಟ್ ರೇಟ್ ಕಡಿಮೆ ಆಗಿದ್ದು ಯಾವುದು, ನೀವು ಲೋನ್ ತಗೊಂಡಿರ್ತೀರಲ್ಲ, ಅದು ನಿಮಗೆ ಫಸ್ಟ್ ಬೂಮ್ ಅಲ್ವಾ? ₹1 ಸೇವ್ಡ್ ಈಸ್ ₹1 ಅರ್ನ್ಡ್ ಅಲ್ವಾ? ಕರೆಕ್ಟ್ ಅಲ್ವಾ? ನೀವು ಆ ₹1 ಉಳಿದ ಕೂಡಲೇ ನೀವು ಏನು ಮಾಡ್ತೀರಿ? ಒಂದೇ ಇನ್ವೆಸ್ಟ್ ಮಾಡ್ತೀರಿ, ಇಲ್ಲ ಖರ್ಚು ಮಾಡ್ತೀರಿ. ಖರ್ಚು ಮಾಡಿದ್ರೆ ದೇಶಕ್ಕೆ ಹೆಲ್ಪ್ ಆಗುತ್ತೆ, ಇನ್ವೆಸ್ಟ್ ಮಾಡಿದ್ರೆ ನಿಮಗೆ ಅನುಕೂಲ ಆಗುತ್ತೆ. ಅದು ಮನುಷ್ಯನಿಗೆ ಬಿಟ್ಟದ್ದು, ನಾವು ಹೆಚ್ಚು ಮಾತಾಡ್ಲಿಕ್ಕೆ ಆಗಲ್ಲ. ಸೊ ನೀವು ಇಂಟ್ರೆಸ್ಟ್ ರೇಟ್ ಕಡಿಮೆ ಆಗ್ತಾ ಬಂದ ಹಾಗೆ ಕನ್ಸಂಪ್ಷನ್ ಜಾಸ್ತಿ ಆಗುತ್ತೆ ಅಂಡ್ ಇನ್ವೆಸ್ಟ್ ಮಾಡ್ತೀರಿ, ಅದು ನಿಮ್ಗೆ ಅನುಕೂಲ. ಒಂದು ಕಂಪನಿ ತಗೊಳ್ಳುವ, ಆ ಪ್ರೈವೇಟ್ ಲಿಮಿಟೆಡ್ ಕಂಪನಿ ತಗೊಳ್ಳುವ, ಅವ ಒಂದಷ್ಟು ಸಾಲ ಇರುತ್ತೆ, ಬಿಸ್ನೆಸ್ಸಿಗೋಸ್ಕರ ಮಾಡಿರ್ತಾನೆ. ಇಂಟ್ರೆಸ್ಟ್ ರೇಟ್ ಕಡಿಮೆ ಆದ ಕೂಡಲೇ ಅವನ ಇನ್ಕಮ್, ಆ ಇಂಟ್ರೆಸ್ಟ್ ಔಟ್ಫ್ಲೋ ಕಡಿಮೆ ಆಯ್ತಾ, ಇನ್ಕಮ್ ಜಾಸ್ತಿ ಆಗುತ್ತೆ. ಇನ್ಕಮ್ ಜಾಸ್ತಿ ಆದ ಕೂಡಲೇ ಬ್ಯಾಲೆನ್ಸ್ ಶೀಟ್ ಸ್ಟ್ರಾಂಗ್ ಆಗುತ್ತೆ. ಬ್ಯಾಲೆನ್ಸ್ ಶೀಟ್ ಸ್ಟ್ರಾಂಗ್ ಆದರೆ ಸ್ಟಾಕ್ ಪ್ರೈಸ್ ಮೇಲೆ ಹೋಗುತ್ತೆ, ಡಿವಿಡೆಂಡ್ ಜಾಸ್ತಿ ಕೊಡ್ತಾನೆ, ನಿಮ್ಮ ಮ್ಯೂಚುವಲ್ ಫಂಡ್ NAV ಮೇಲೆ ಹೋಗುತ್ತೆ. ಸೊ ಇಂಟ್ರೆಸ್ಟ್ ರೇಟ್ ಕಡಿಮೆ ಆಗ್ತಾ ಹೋಗೋದು ದೇಶದ ಆರ್ಥಿಕ ಪ್ರಗತಿಗೆ. ನಿಮ್ಮ ಇಂಡಿವಿಜುವಲ್ ಕೆಪಾಸಿಟಿಯಲ್ಲಿ ನಿಮ್ಮ ಲೋನ್ ನಿಮ್ದೇನಾದ್ರು ಲೋನ್ ಇದ್ರೆ ಅಲ್ಲಿಯ EMI ಯಲ್ಲಿರುವ ಇಂಟ್ರೆಸ್ಟ್ ಪೋರ್ಷನ್ ಕಡಿಮೆ ಆಗುತ್ತೆ, ಪ್ಲಸ್ ಅಥವಾ ಟೆನ್ಯೂರ್ ಕಡಿಮೆ ಆಗುತ್ತೆ. ಸೊ ಓವರ್ ಆಲ್ ಇಂಟ್ರೆಸ್ಟ್ ರೇಟ್ ಕಡಿಮೆ ಆದ್ರೆ ಒಳ್ಳೇದು. ಫಿಕ್ಸೆಡ್ ಡಿಪಾಸಿಟ್ ಇಂಟ್ರೆಸ್ಟ್ ರೇಟ್ ಕಡಿಮೆ ಆಗಿಯೇ ಆಗುತ್ತೆ. ಇನ್ ದ ಲಾಂಗ್ ಟರ್ಮ್ ಶೆಟ್ರೆ, ಇನ್ 10 ವರ್ಷದ ನೀವು ಅವರೇಜ್ ತಗೊಂಡ್ರೆ ಫಿಕ್ಸೆಡ್ ಡಿಪಾಸಿಟ್ ಪೋಸ್ಟ್ ಟ್ಯಾಕ್ಸ್ ಇನ್ಕಮ್, ನೀವೆಲ್ಲ 30% ಟ್ಯಾಕ್ಸ್ ಅಲ್ಲಿ ಇದ್ದೀರಿ, ಕರೆಕ್ಟ್ ಅಲ್ವಾ? ಎಲ್ಲ ಒಟ್ಟು ಸರ್ಚಾರ್ಜ್ ಎಲ್ಲ ಒಟ್ಟು ಸೇರಿ 35% ಹೋಗುತ್ತೆ ನಿಮಗೆ. ಸೊ ನಿಮಗೆ ಇವತ್ತಿನ ದಿವಸದಲ್ಲಿ ಇನ್ನು 5 ವರ್ಷ ಅವರೇಜ್ ತಗೊಂಡ್ರೆ ನಿಮ್ಮ ಫಿಕ್ಸೆಡ್ ಡಿಪಾಸಿಟ್ ಇಂಟ್ರೆಸ್ಟ್ ರೇಟ್ ಆಫ್ಟರ್ ಟ್ಯಾಕ್ಸ್ ವಿಲ್ ಬಿ ಅರೌಂಡ್ 3.5-4%. ನಿಮ್ಮ ಇನ್ಫ್ಲೇಷನ್ ಎಷ್ಟಿದೆ? 5.5% ಇದೆ. ಕಡಿಮೆ ಆದರೂ ಕೂಡ ನಾವು ರಿಟೇಲ್ ಇನ್ಫ್ಲೇಷನ್, ಹಾಲು, ನಾವು ಪ್ರಾಣಿ ಪಕ್ಷಿ ಇಲ್ಲ, ತರಕಾರಿ ಮಾತ್ರ, ಪ್ರಾಣಿ ಪಕ್ಷಿ ತರಕಾರಿ, ಅದ್ರದ್ದು ಇನ್ಫ್ಲೇಷನ್ ಎಲ್ಲಿದೆ? ಮೆಡಿಸಿನ್ ಇನ್ಫ್ಲೇಷನ್ ಎಲ್ಲಿದೆ? ಅರೌಂಡ್ 7-8% ಇರುತ್ತೆ. ನಿಮ್ಮ ಹಣ 3.5% ಮೇಲೆ ಹೋಗ್ತಾ ಇದೆ ಆಫ್ಟರ್ ಟ್ಯಾಕ್ಸ್. ನಿಮ್ಮ ಇನ್ಫ್ಲೇಷನ್ 6-7% ಇದೆ. ನೀವು ನಿಜವಾಗ್ಲೂ ಹಣ ಮಾಡ್ತೀರಾ? FD ಮಾಡಿದರೆ? FD ಮಾಡದೇ ಇದ್ರೆ ಆಗತ್ತಾ? FD ಬೇಕು. ಎಷ್ಟು ಬೇಕು ಅಂತ ಕ್ವಾಂಟಿಫೈ ಮಾಡಬೇಕು, ಗೊತ್ತಾಯ್ತಲ್ವಾ? ಸೊ ಇಂಟ್ರೆಸ್ಟ್ ರೇಟ್ ಕಡಿಮೆ ಹೋಗಿರೋದು ಒಳ್ಳೇದು. ಪ್ಲಾನಿಂಗ್ ಕರೆಕ್ಟ್ ಮಾಡ್ಕೊಳ್ಳಿ. FD ಬೇಕು,
ಇಂಟ್ರೆಸ್ಟ್ ರೇಟ್ ಕಡಿಮೆ ಆಯ್ತು ಅಂದ್ಬಿಟ್ಟು FD ಇಂದ ದುಡ್ಡು ತೆಗೆದು ಶಾಕ್ ಮಾರ್ಕೆಟಿಗೋ ಮ್ಯೂಚುವಲ್ ಫಂಡಿಗೋ ಹಾಕ್ಬೇಡಿ. ಯಾವ ಪರ್ಪಸ್ಗೆ FD ಇಟ್ಟಿದ್ದೀರಿ, ನನ್ನ ರಿಕ್ವೈರ್ಮೆಂಟ್ ಎಷ್ಟು ಇರಬೇಕು FD ಅಲ್ಲಿ ಅದನ್ನ ಪ್ಲಾನ್ ಮಾಡ್ಕೊಳ್ಳಿ. ಅಸೆಟ್ ಅಲೋಕೇಶನ್ ಮಾಡಿ, ಟ್ಯಾಕ್ಸ್ ಎಫಿಷಿಯಂಟ್ ಆಗಿ ಇನ್ಫ್ಲೇಷನ್ ಅಡ್ಜಸ್ಟೆಡ್ ರಿಸ್ಕ್ ಅಡ್ಜಸ್ಟೆಡ್ ರಿಟರ್ನ್ಸ್ ಹೆಂಗ್ ಬರುತ್ತೆ ಅನ್ನೋದನ್ನ ಪ್ಲಾನ್ ಮಾಡ್ಲಿಕ್ಕೆ ನಮ್ಮಂತವ್ರ ಹೆಲ್ಪ್ ತಗೊಳ್ಳಿ. ಹಣದಿಂದ ಹಣ ಮಾಡಿ. ಖಂಡಿತ ಸರ್. ನೋಡಿ ವೀಕ್ಷಕರೇ, ನಿಮಗೆ ಸರ್ ಏನು ಹೇಳ್ತಾ ಇದ್ರು ಅದನ್ನೇ ನಾನು ಹೇಳೋಕೆ ಇಷ್ಟಪಡ್ತೀನಿ. ಯಾಕಂದರೆ ಒಂದು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಅದು ರೈಟಾ ರಾಂಗ್ ಅನ್ನುವಂಥ ಮನಸ್ಸಲ್ಲಿ ಅದು ನಿಮ್ಗೆ ಗೊತ್ತಿರಬೇಕು. ಹಾಗಿದ್ರೆ ಮಾತ್ರ ಇನ್ವೆಸ್ಟ್ಮೆಂಟ್ ಮಾಡೋಕೆ ಹೋಗ್ಬೇಕು. ಆಮೇಲೆ ಇವತ್ತು ಇನ್ವೆಸ್ಟ್ಮೆಂಟ್ ಮಾಡಿಕೊಂಡೆ ನಾಳೆ ಅದು ಡಬಲ್ ಆಗಲಿಲ್ಲ, ನನಗೆ ನಾನು ಅಂದ್ಕೊಂಡಿದ್ದು ಬರಲಿಲ್ಲ ಅಂತ ಹೇಳಿದ್ರು ಅದು ಕೂಡ ತೊಂದರೆ ಆಗುತ್ತೆ. ಸೊ ಹಾಗಾಗಿ ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತಿದ್ರೆ ಸರ್ ಅವರ ಯೂಟ್ಯೂಬ್ ಚಾನಲ್ನ ಲಿಂಕು ಮತ್ತು ನಮ್ಮ ಒಂದು ಈ ಹಿಂದೆ ವಾಹಿನಿಯಲ್ಲಿ ಎಷ್ಟು ಎಪಿಸೋಡ್ಗಳು ಪ್ರಸಾರ ಆದವು ಅದೆಲ್ಲದರ ಒಂದು ಪ್ಲೇ ಲಿಸ್ಟನ್ನು ಕೂಡ ನಮ್ಮ ಹೆಗ್ಗದ್ದೆ ಸ್ಟುಡಿಯೋದಲ್ಲಿ ನಾನು ಇಟ್ಟಿರ್ತೀನಿ. ಸೊ ಒಮ್ಮೆ ಕಂಪ್ಲೀಟ್ ಆಗಿ ಡಿಸ್ಕ್ರಿಪ್ಷನ್ ಬಾಕ್ಸನ್ನು ರೀಡ್ ಮಾಡ್ಕೊಳ್ಳಿ. ಇವರ ಕಾಂಟ್ಯಾಕ್ಟ್ ನಂಬರ್ ಡಿಸ್ಪ್ಲೇಲಿರುತ್ತೆ. ಸೊ ಅವರನ್ನೇ ನೇರವಾಗಿ ಕಾಂಟ್ಯಾಕ್ಟ್ ಮಾಡ್ಬೋದು ಅಂತ ಹೇಳ್ತಾ ಸರ್, ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ನಮ್ಮ ಜೊತೆ ಭಾಗಿಯಾಗಿದ್ದು ನಮಗೆ ಬಹಳನೇ ಖುಷಿ ಆಯಿತು. ಮತ್ತು ಇಷ್ಟು ಮಾಹಿತಿಯನ್ನು ಕೊಟ್ಟಿರೋದಕ್ಕೆ ಹೆಗ್ಗದ್ದೆ ಸ್ಟುಡಿಯೋದ ಎಲ್ಲ ವೀಕ್ಷಕರ ಪರವಾಗಿ ತುಂಬ ಧನ್ಯವಾದ ಸರ್. ಥ್ಯಾಂಕ್ ಯು. ನಮಸ್ಕಾರ. ಥ್ಯಾಂಕ್ ಯು ಸರ್. ನೋಡಿದ್ರಲ್ಲ ವೀಕ್ಷಕರೇ, ಇದು ಈ ಹೊತ್ತಿನ ವಿಶೇಷ. ಸೊ ಮುಂದೆಯೂ ಕೂಡ ನಾನು ಶ್ರೀಧರ್ ಭಟ್ ಅವರಿಂದ ಇನ್ನೂ ಅನೇಕ ವಿಚಾರಗಳ ಬಗ್ಗೆ ಡಿಸ್ಕಷನ್ ಮಾಡೋನಿದ್ದೀನಿ. ಸೊ ಹಾಗಾಗಿ ನಮ್ಮೊಂದು ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಾ ಇರಿ. ಮತ್ತು ಫೇಸ್ಬುಕ್ಕಲ್ಲಿ ಈ ಕಾರ್ಯಕ್ರಮವನ್ನು ನೋಡ್ತಾ ಇದ್ದಾರೆ, ದಯವಿಟ್ಟು ಫಾಲೋ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಸ್ಟೇ ಟ್ಯೂನ್, ಹೆಗ್ಗದ್ದೆ ಸ್ಟುಡಿಯೋ.